ಒಂದು ನಿಮಿಷ ಕೇಶವ ಪ್ರಸಾದ್ ಅವರೇ ಒಂದು ನಿಮಿಷ ರೀ ಕೇಶವ ಪ್ರಸಾದ್ ಯು ಹ್ಯಾವ್ ಟು ಲರ್ನ್ ಅಟ್ಲೀಸ್ಟ್ ಹ್ಯಾವ್ ಮಿನಿಮಮ್ ಕರ್ಟಿಸಿ ಬರೋಷ್ಟು 2 ನಿಮಿಷ ವೇಟ್ ಮಾಡಿ ನೀವು ಹವಾಳದೆಲ್ಲ ಮಾಡಿ ದಿಸ್ ನಾಟ್ ದ ವೇ. ಮಾನ್ಯ ಸಭಾಪತಿಗಳೇ ಮಾನ್ಯ ಸಭಾಪತಿಗಳೇ, ಪೀಠಕ್ಕೆ ಗೌರವ ಸಿಗಬೇಕಾದ್ದು ನಾವೆಲ್ಲರೂ ಕಾಪಾಡಬೇಕಾದ್ದು ಒಳ್ಳೆ. ನಿನ್ನೆ ಒಂದು ಸಣ್ಣ ಪದ ಬಳಕೆ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಸಭಾಪತಿಗಳನ್ನ ಕ್ರಿಟಿಸೈಸ್ ಮಾಡೋ ರೀತಿ ಮಾತಾಡ್ತಾ ಇದ್ದಾರೆ. ಅದು ನಮಗೂ ಕೂಡ ಅದು ಸರಿಯಾದಲ್ಲ. ತಾವು ಆತುರದಲ್ಲೇ ಅದನ್ನು ನೀವು ಬೇಕಂತ ಹೇಳಿದ್ರಿ ಅಂತ ನಾನು ಯಾವುದ್ರ ಬಗ್ಗೆ ಇದು ಏನೋ ಅಪೋಸಿಷನ್ ಅವ್ರು ಯಾರೇ ಮಾತಾಡಿದ್ದು ಕಡ್ತಕ್ಕೆ ಹೋಗ್ಬಾರ್ದು ಅಂತ ಹೇಳಿದ್ರಿ. ಅದನ್ನ ಪ್ರೆಸ್ನವರು ಕೂಡ ಮೀಡಿಯಾದವರು ಯಾರು ಕೂಡ ಅದನ್ನ ಆಪೋಸಿಷನ್ ಅವರು ಯಾರು ಈ ಹೌಸ್ ಸದಸ್ಯರಲ್ಲ, ಅವ್ರ ಬಾಯಿಗೆ ಬಂದ ಬೈದು ಕಳ್ಳರು ಅದು ಇದು ಹೇಳಿದ್ರು ನಾನು ಕೇಳ್ಕೊಂಡು ಸುಮ್ಮನೆ ಆಗ್ತಾ ನನಗೆ ಅದನ್ನೆಲ್ಲ ಹೇಳಿದ್ದು ಅವ್ರು ಏನೇ ಹೇಳಿದ್ರು ಹೌದು. ಅವರು ಕುರ್ಚಿಯಲ್ಲಿ ಕೂತ್ಕೊಂಡು ಅವರ ಕುರ್ಚಿನ ಎದ್ದಿಂತು ಪ್ರತಿಭಟನೆ ಮಾಡ್ಕೊಂಡು ಮಾತಾಡೋ ಮಾತುಗಳನ್ನ ಹೇಗೆ ಕಡ್ತಕ್ಕೆ ಹೋಗುತ್ತೆ ಮಾಡಬೇಕು. ಅದನ್ನ ಅಲೋ ಮಾಡ್ತೀನಿ. ಬಾಯಿಗೆ ಮಾತಾಡಕ್ಕೆ ಈ ಹೌಸ್ ಹೌದು. ನಾನು ಯಾವಾಗ ಕಡ್ತಲ್ಲಿ ಹೋಗ್ಬಾರ್ದು ಹೇಳಿದ್ಮೇಲೆ ಮಾಧ್ಯಮವರು ಕ್ಯಾಮರಾ ಮಾಡ್ಬೋದು ಹೇಳಿ ನಾನು ಮಾಧ್ಯಮದವರು ನನ್ನ ಹತ್ರ ಎಲ್ಲ ಗೈಡ್ಲೈನ್ಸ್ ಇದೆ, ನನ್ನ ಹತ್ರ ರೂಲ್ಸ್ ಇದೆ, ನಿಮ್ಗೆ ಕಳ್ಸ್ಕೊಡ್ತೀನಿ. ನಿಮ್ಗೆ ನೀವು ಬಾಯಿ ಬಂದಂಗೆ ಸಭಾಪತಿಗಳು ನಿಯಮಾವಳಿಗಳ ಪ್ರಕಾರನೇ ಹೇಳಿದ್ದಾರೆ. ಸದನದಲ್ಲಿ ಇಲ್ಲದೆ ಇರೋರ ಹೆಸರನ್ನು ಉಲ್ಲೇಖ ಮಾಡಿ ಅವ್ರ ಮೇಲೆ ಆರೋಪ ಮಾಡಿದ್ರೆ ಅದೆಷ್ಟು ಸರಿ? ಅವ್ರಿಗೆ ಅಂತವನು ಇಂಥವನು ಯಾಕೆ ಮಾತಾಡ್ಬೇಕು? ನಿಮ್ಗೆ ಮಾತಾಡಿ ಅಂತ ಹೇಳಿದ್ರೆ ಮಾತಾಡ್ತಾ ಇರ್ತಾರೆ ಸಭಾಪತಿಗಳು. ಆದರೆ ಮೋದಿ ಅಮಿತ್ ಶಾ ಬಗ್ಗೆ ನಾವು ಹೇಳಿದ್ರೆ ಅದು ಮಾಧ್ಯಮದಲ್ಲಿ ಹೋಗ್ಬೇಕಾದ್ರೆ ನನ್ಗೆ ಗೊತ್ತಿದೆ. ಅವರು ಮೋದಿ ಅಮಿತ್ ಶಾ ಅವರು ಕೂಡ ಸದನದಲ್ಲಿ ಇಲ್ಲ, ಅವ್ರ ಬಗ್ಗೆ ನಾವು ಇಲ್ಲ ಸಲಕ್ಕೆ ಮಾತಾಡಿದ್ರೆ ಅದನ್ನು ಕೂಡ ನಾನು ಹೇಳಕ್ ಕೇಳಿ ಎಲ್ಲಿವರೆಗೂ ನಿಮ್ಮ ಲ್ಯಾಂಗ್ವೇಜ್ ಸರಿ ಇಲ್ಲ ಅಲ್ಲಿವರೆಗೂ ನಾನು ವಿ ಆರ್ ನಾಟ್ ಗೋಯಿಂಗ್ ಟು ಅಕ್ಸೆಪ್ಟ್ ದಿಸ್. ಈ ಹೌಸ್ ಅಲ್ಲಿ ಮಕ್ಕಳು ಬಂದು ಕೂತ್ಕೊಳ್ತಾರೆ, ಇದನ್ನ ಕಲ್ಸದ್ ನಾವು ಅವ್ರಿಗೆ? ಇದೇನ ಕಲ್ಸದ್ ನಾವು? ಹಠ ಮಾಡ್ತಾರಲ್ಲ, ನೀವು ಬಾಯಿಗೆ ಬಂದು ಮಾತಾಡಬೇಡಿ, ನೀವು ಚರ್ಚೆ ಮಾಡಿ ಮಾಡ್ಕೊಳ್ತೆ. ನಿಮಗೆ ಧೈರ್ಯ ಚರ್ಚೆ ಮಾಡಿ ಒಂದು ಪ್ರಶ್ನೆ ಇಲ್ಲ, ಒಂದು ಕ್ವಾಲಿಫಿಕೇಶನ್ ಇಲ್ಲ, ಒಂದು 3 ಓದಿಲ್ಲ. ಸಭಾಪತಿಗಳು ನನ್ನ ತಗೊಳ್ತಕ್ಕಂಥ ನಿರ್ಣಯ ಸರಿಯಾಗಿದೆ. ಈ ಸದನದಲ್ಲಿ ಏನಾದರೂ ಚರ್ಚೆ ಆಗ್ಬೇಕಂದ್ರೆ ನಿಯಮಾವಳಿಯ ಚೌಕಟ್ಟಿನಲ್ಲಿ ಚರ್ಚೆ ಆಗ್ಬೇಕು. ಮನಸ್ಸಿಗೆ ಬಂದಿದ್ದೆಲ್ಲ ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ. ತಾವು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಸರಿಯಾಗಿದೆ. ಅವ್ರೇನಾದ್ರೂ ನಿಯಮದಲ್ಲಿ ಚರ್ಚೆ ಮಾಡಿದ್ರೆ ಮಾಡಿ ನಾವು ಮಾಡ್ತಾ ಇರ್ತೀವಿ. ಆದ್ರಿಂದ ಅದಕ್ಕೇನು ಯೋಚನೆ ಮಾಡ್ಬೇಕಾದಿಲ್ಲ. ವಿರೋಧ ಪಕ್ಷದ ನಾಯಕರೇ ತಾವು ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಕೆಟ್ಟ ಪ್ರಚಾರ ಆಗ್ತಾ ಇದೆ ಅಂತ ಹೇಳಿ. ಈ ಸದನದಲ್ಲಿ ಚರ್ಚೆ ಆಗ್ಬೇಕಾಗಿರೋದು ಸದನದ ನಿಯಮಾವಳಿ ಒಳಗಿರ್ತಕ್ಕಂಥ ವಿಚಾರದಲ್ಲಿ ನೀವೇನೇ ವಿಚಾರ ಮಂಡಿಸಿದ್ರೆ ಅದ್ರಲ್ಲಿ ಚರ್ಚೆ ಆಗ್ಬೇಕು. ಯಾವುದೇ ವಿಚಾರ ಮಂಡಿಸದೆ ನೀವು ಮನಸ್ಸಿಗೆ ಬಂದಿದ್ದು ಚರ್ಚೆ ಮಾಡಿದ್ರೆ ಇನ್ನೇನ್ ಮಾಡ್ತಾರೆ? ಈ ಸದನದ ಗೌರವ ಉಳಿಸ್ಬೇಕು. ಈ ಸದನದ ಗೌರವ ಉಳಿಸ್ಬೇಕು. ತಾವು ಚರ್ಚೆ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ತಾವು ಘೋಷಣೆ ಕೂಗ್ತಾ ಇದ್ದೇನು? ಹೌದು, ಭ್ರಷ್ಟಾಚಾರದ ಆರೋಪ ಇದೆ, ಭ್ರಷ್ಟಾಚಾರದ ಆರೋಪ ಇದೆ. ಚರ್ಚೆ ಆಗಲಿ, ಕೊಡಿ, ನಿಯಮದ ಮೂಲಕ ಕೊಡಿ, ನಿಯಮದ ಮೂಲಕ ಕೊಡಿ. ಚರ್ಚೆ ಆಗಲಿ, ಚರ್ಚೆ ಆಗಲಿ, ಸಿಎಂ ಅವ್ರ ಹೆಸರು ಅಂತೇಳಿ ಸುಳ್ಳಾದರೆ ಸಿಎಂ ಹೆಸರು ಹೇಳಿ ಸುಳ್ಳಾಗುತ್ತೆ. ಸಿಎಂ ಅವ್ರ ಎಕ್ಸಿಕ್ಯೂಟ್ ಮಾಡಿ ಅಂತ ಹೇಳಿ ಸುಳ್ಳ. ಆಯ್ತು, ತಂದೆಯವರೇ ಹೇಳಿರೋದು, ಅವರು ಇದೇ ಸದನದಲ್ಲಿ ಹೇಳಿದ್ದಾರೆ. ಇದೇ ಸದನದಲ್ಲಿ ಇದ್ದಿದ್ರೆ ಅವರು ಕೂಡ ಡಿಫೈನ್ ಮಾಡ್ಕೋತಾರೆ. ಈ ರೀತಿ ಹಲವು ಖಾತೆಗಳು ಹೋಗಿದೆ ಅಂತ ತಂದೆಯವರ ಮುಖ್ಯಮಂತ್ರಿಗಳಾಗಿದ್ದಾಗ ಈ ವಿಷಯದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಎಲ್ಲೂ ಕೂಡ ಹಣ ಹೋಗಿಲ್ಲ, ನಿಮ್ಮ ಇಡಿಯವರು ನಮ್ಮ ಎಕ್ಸ್ ಸಿಎಂ ಅವ್ರಿಗೆ ಇಂಪ್ಲಿಕೇಟ್ ಮಾಡಿ ಅಂತ ಹೇಳಿದ್ದಾರೆ, ಅಧಿಕಾರಿಗಳಿಗೆ ಹೇಳಿದ್ದಾರೆ.
ಮುಖ್ಯಮಂತ್ರಿಗಳ ಹೆಸರು ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳ ಹೆಸರು ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಇದು ತನಿಖೆ ಫೇರ್ ಆಗಿದೆ ಅಂತ ಒಪ್ಕೋಬೇಕಾ? ಶಿವಕುಮಾರ್ ಕೊಡ್ತೀನಿ, ಅಲ್ಲ ಬಿಡಿ, ಶಿವಕುಮಾರ್ ಕೊಡ್ತೀನಿ. ಇದು ಮಾನ್ಯ ಸಭಾಪತಿಗಳೇ, ಮಾನ್ಯ ಸಭಾಪತಿಗಳೇ, ಒಂದು ನಿಮಿಷ. ಮಾನ್ಯ ಸಭಾಪತಿಗಳೇ, ಇವತ್ತು ಒಂದು ನಿಮಿಷ ದಯಮಾಡಿ ವಿರೋಧ ಪಕ್ಷದಲ್ಲಿ ಒಂದು ನಿಮಿಷ, ಒಂದೇ ಒಂದು ನಿಮಿಷ. ಕಿಶೋರ್ ಪ್ರಸಾದ್ ಒಂದು ನಿಮಿಷ. ಇವತ್ತು ಅರುಣ್ ಒಂದು ನಿಮಿಷ. ಮಾನ್ಯ ಸಭಾಪತಿಗಳೇ, ಇವತ್ತು ಸಭಾಪತಿಗಳೇ, ನಾನು ಎಲ್ಲಾ ವಿರೋಧ ಪಕ್ಷದವರಲ್ಲೂ ನಾನು ಮನವಿ ಮಾಡ್ತಾ ಇದ್ದೀನಿ. ಒಂದು ನಿಮಿಷ ದಯಮಾಡಿ ಎಲ್ಲಾ ಸ್ನೇಹಿತರು ಒಂದು ನಿಮಿಷ. ಸಭಾಪತಿಗಳೇ, ನಾನು ಎಲ್ಲ ಸದಸ್ಯರಲ್ಲಿ, ಗೌರವಾನ್ವಿತ ಎಲ್ಲ ಸದಸ್ಯರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಇದು 4 ದಿನ ಆಗಿದೆ ಸಭಾಪತಿಗಳೇ. ನಾವು ಸಾಯಂಕಾಲ ಹೋಗೋದು, ಬೆಳಿಗ್ಗೆ 130 ಕಿಲೋಮೀಟರ್ ನಾವು ಬರೋದು. ನಮ್ಮ ಮನೆಗಳಲ್ಲಿ ಇವತ್ತು ಬೆಳಿಗ್ಗೆ ನನ್ನ ಮಗ, ನನ್ನ ಹೆಂಡತಿ, ನನ್ನ ಮಕ್ಕಳು ಏನಕ್ಕೆ ಇಷ್ಟೊಂದು ಓದ್ಕೊಂಡು ಹೋಗ್ತಾ ಇದ್ದೇನೆ, ಕೆಲ್ಸವಿಲ್ವ ಅಂತ ಅಂದ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ಈ ಪರಿಸ್ಥಿತಿ ನಮಗೆ ಬಂದಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಏನು ವಿಚಾರಗಳಿದಾವೆ, ನಮ್ಮ ಹಿರಿಯರಾದಂತ ಹರಿಪ್ರಸಾದ್ ಅವರು ಹೇಳಿದಂಗೆ, ಇಲ್ಲ ವಿರೋಧ ಪಕ್ಷದ ನಾಯಕರು ಎಲ್ಲರೂ ರೆಡಿ ಇದೀವಿ, ಗಂಟೆ ಚರ್ಚೆ ಮಾಡೋಣ, ಏನಿಲ್ಲ. ಅವ್ರಿಗೆ ಇದನ್ನ ಕೈ ಬಿಡ್ಬೇಕಂತ ಹೇಳಿ ಸಭಾಪತಿಗಳೇ ತಮ್ಮಲ್ಲಿ ಒಂದು ಮನವಿ. ಇವತ್ತು ಈ ನಾಡು ಕಂಡ ಬಹಳ ಪ್ರಬುದ್ಧ ರಾಜಕಾರಣಿ ಒಂದು ಸಾಮಾಜಿಕ ಅಧಿಕಾರದ ಒಂದು ಪರ್ವಕ್ಕೆ ತಗೊಂಡೋಗಿ, ಯಾರು ಧ್ವನಿ ಇಲ್ಲದೆ ಇರೋರು, ಚಡ್ಡಿ ಇಲ್ಲದೆ ಇರೋರು, ಬಡವರು, ಇವತ್ತು ಭೂಮಿ ಇಲ್ಲದೆ ಇರೋರು ಇವತ್ತು ಹೌಸ್ ಬರಕ್ಕೆ, ವಿಧಾನಸಭೆಗೆ ಬರಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ಒಂದು ಕ್ರಾಂತಿಕಾರಿಯಾದಂತ ಒಂದು ಬದಲಾವಣೆ ತಂದಂತ ಡಿ ದೇವರಾಜ ಅವರದ್ದು ಇವತ್ತು ಜನ್ಮದಿನ. ಹಂಗಾಗಿ ತಮ್ಮಲ್ಲೊಂದು ಮನವಿ, ನನಗೆ ನೀವು ಮಾತಾಡ್ಕೊಳ್ಳಕ್ಕೆ ನಮ್ಮೆಲ್ಲರಿಗೂ ಈ ಸಾಮಾಜಿಕ ನ್ಯಾಯ ಆವತ್ತಿನ ಕಾಲದಲ್ಲಿ ಹೆಂಗಿತ್ತು, ಇವತ್ತು ಕಾಂಗ್ರೆಸ್ ಸರ್ಕಾರದ ಸಿದ್ಧಾಂತ ಎಲ್ಲವರೆಗೂ ನಮ್ಮನ್ನು ತಂದಿದೆ, ನಾವು ಏನೇನು ಮಾಡ್ಕೊಂಡ್ ಬಂದಿದ್ದೀವಿ ಅನ್ನೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ನಾವು ಇದನ್ನ ಪ್ರೆಸೆಂಟ್ ಮಾಡೋದಕ್ಕೆ. ಯಾಕಂದ್ರೆ ಇವತ್ತು ಇಬ್ಬರು ಮಹನೀಯರದ್ದು ಬರ್ತಡೇ ಇವತ್ತು, ಒಂದು ರಾಜೀವ್ ಗಾಂಧಿ ಅವ್ರದ್ದು, ಒಂದು ಡಿ ದೇವರಾಜ ಅರಸು ಅವ್ರದ್ದು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಸಭಾಪತಿಗಳೇ, ಕೇಳಿ ನೀವು ಆಮೇಲೆ ನಾನು ಸಭಾಪತಿಗಳೇ ಫಸ್ಟ್ ಕೇಳಿ, ಇಲ್ಲ ಹೇಳ್ತೀನಿ. ತಮ್ಮ ಅವಕಾಶ ಕೊಟ್ಟರೆ ನಾನು ಮುಂದುವರಿಸ್ತೀನಿ. ಈಗ ವಿರೋಧ ಪಕ್ಷ ನಾಯಕರೇ, ಇವತ್ತು ದೇವರಾಜವರ ಹುಟ್ಟು ಹಬ್ಬ. ಒಂದು ನಿಮಿಷ. ಇವತ್ತು ದೇವರಾಜ ಅವರ ಹುಟ್ಟು ಹಬ್ಬ ಅಲ್ಲ, ಮನುಷ್ಯ ಹೇಳಿ. ಆ ಹಿನ್ನೆಲೆಯಲ್ಲಿ ಎಲ್ಲರೂ 5 ನಿಮಿಷ ಮಾತಾಡಿ ಅಂತ ಮನವಿ ಮಾಡ್ತಾ ಇದ್ದೀನಿ. ಅದಕ್ಕೂ ನಿಮ್ಗೆ ವಿರೋಧ ಆಗ್ತಾರೆ, ದೇವರಾಜ ವಿರೋಧ ಮಾಡ್ತಾ ಇರುತ್ತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.